ತಹಸೀಲ್ದಾರ್ ಶಿವಕುಮಾರ್ ಕಾಸ್ನೂರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಅಂಬಿಗರ ಚೌಡಯ್ಯ ಅವರ ನುಡಿ ವೈಶಿಷ್ಟ್ಯವಾಗಿರುವುದನ್ನು ಕಾಣಬಹುದು. ಯಾವುದೇ ಒಂದು ವಿಷಯವನ್ನ ನಿಷ್ಠೂರವಾಗಿ ಸತ್ಯದ ಹಾದಿಯಲ್ಲಿ ಅಂಬಿಗರ ಚೌಡಯ್ಯ ಅವರು ಹೇಳುತ್ತಿದ್ರು. ಇರುವುದನ್ನ ಎದ್ದ ಹಾಗೆ ಹೇಳುವ ವಿಶೇಷ ವ್ಯಕ್ತಿತ್ವ ಚೌಡಯ್ಯ ಅವರದ್ದಾಗಿತ್ತು ಎಂದರು. ಅಂಬಿಗರ ಚೌಡಯ್ಯ ನಿಷ್ಠೂರವಾದಿ ವಚನಕಾರರಾಗಿದ್ದು 12ನೇ ಶತಮಾನದ ಅನುಭವ ಮಂಟಪದಲ್ಲಿ ಮೊದಲ ಪಂಕ್ತಿಯಲ್ಲಿ ಇದ್ದವರ. ಇವರ ಆಚಾರ ವಿಚಾರ ತತ್ವಾದರ್ಶಗಳು ನಮ್ಮ ಸಂಸ್ಕೃತಿಯನ್ನ ಬಿಂಬಿಸುತ್ತವೆ. ವಚನಕಾರರು ಸಮಾಜದ ಅವ್ಯವಸ್ಥೆಯ ವಿರುದ್ಧ ವಚನ ಸಾಹಿತ್ಯದ ಮೂಲಕ ಹೋರಾಟ ನಡೆಸಿದ್ದಾರೆ. ಇವರ ವಿಚಾರಧಾರೆಗಳು ಮುಂದಿನ ಪೀಳಿಗೆಗೂ ತಲುಪಿಸುವಂತಾಗಬೇಕು ಎಂದರು. ಇಂದು ಅಂಬಿಗರ ಚೌಡಯ್ಯವರ 904ನೇ ಜಯಂತ್ಯೋತ್ಸವಕ್ಕೆ ಶುಭಾಶಯವನ್ನು ಕೋರುತ್ತೇನೆ. ಈ ಒಂದಿನ ನಾವು ಜಯಂತಿಯನ್ನು ಆಚರಣೆ ಮಾಡಬೇಕಾದ್ರೆ ಮುಖ್ಯವಾಗಿ ಅವ್ರದ್ದು ಏನು ಕೊಡುಗೆ ಇದೆ ಅದನ್ನು ನೆನೆಸ್ಕೊತೀವಿ. ಈಗಾಗಲೇ ನಮಗೆ ಇಬ್ಬರು ಮುಖಂಡರು ಹೇಳಿದ ಪ್ರಕಾರ ಅವ್ರು ಏನೇನು ವಚನಗಳು ಅದನ್ನು ನೆನೆಸ್ಕೊಂಡು ಹಾಗೂ ಸತ್ಯವನ್ನು ಹೇಳಬೇಕು. ಈಗಿನ ಟೈಮಲ್ಲಿ ನಮಗೆ ಅದು ಮುಖ್ಯವಾಗಿ ಆಗಿದೆ, ಈ ಕಲಿಯುವ ಟೈಮಲ್ಲಿ. ಸೊ ಅದನ್ನು ಅಳವಡಿಸ್ಕೊಂಡು ನಾವು ಅವರನ್ನ ಒಂದು ಪ್ರೇರಣೆ ಆಗಿ ನೆನೆಸ್ಕೊಂಡು ನಮ್ಮ ಜೀವನ ಶೈಲಿಯಲ್ಲಿ ದಿನನಿತ್ಯವಾಗಿ ಅದನ್ನು ಅಳವಡಿಸ್ಕೊಂಡು. ಇನ್ನು ಈ ಸಂದರ್ಭದಲ್ಲಿ ಗೋವಿಂದ ಶೆಟ್ಟಿ, ಶ್ರೀನಿವಾಸ್, ರಾಘವೇಂದ್ರ, ರಾಮಕೃಷ್ಣ, ರವಿಕುಮಾರ್, ಸತ್ಯಕುಮಾರ್, ನಾಗರಾಜು, ಗಾಯತ್ರಿ ರಾಮಕೃಷ್ಣ ಇನ್ನೂ ಹಲವರು ಹಾಜರಿದ್ದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು.